ಚಾರ ಪರಿಷತ್ ಕರ್ನಾಟಕ ಮಾರ್ಗದರ್ಶನ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಬೇಲೂರು ಮಠ ಕೋಲ್ಕತ್ತಾ ವಿವೇಕ ವಿದ್ಯಾರ್ಥಿ ಎನ್ನುವಂತಹ ಲಿಖಿತ ಪರೀಕ್ಷೆಯನ್ನು ಕಳೆದ ನವೆಂಬರ್ ತಿಂಗಳಲ್ಲಿ ನಮ್ಮ ಶಾಲಾ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಯಿತು. ಆ ಒಂದು ಸಂದರ್ಭದಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗುರೂಜಿಯವರು ಅಭಿನಂದನಾ ಪತ್ರವನ್ನು ವಿತರಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಗುರುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಶಾಲೆಯ ಪರವಾಗಿ, ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮ್ಮೆಲ್ಲರನ್ನ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬೋಧನೆಯನ್ನ ಮಾಡಲಿದ್ದಾರೆ ಗುರೂಜಿಯವರು. ಯಾರು ಗಲಾಟೆ ಮಾಡ್ತಿರೋ 1000 ರೂಪಾಯಿ ಕೊಡ್ತೀನಿ. ಯಾರು ಗಲಾಟೆ ಮಾಡೋದಿಲ್ವೋ ನನಗೆ 10,000 ರೂಪಾಯಿ ಕೊಡಬೇಕು. ಏನು ಮಾಡ್ತೀರಾ? ಮಾಡ್ತೀರಾ? 10,000 ರೂಪಾಯಿ ಬೇಡವಾ? ಮೊಬೈಲ್ ಬರುತ್ತೆ, 10,000 ಒಳ್ಳೆ ಮೊಬೈಲ್ ಬರುತ್ತೆ, ನಿಮ್ಮ ಲೈಫೇ ಹಾಳು ಮಾಡುತ್ತೆ. ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ಬಂಧುಗಳೇ ಹಾಗೂ ಪ್ರೀತಿಯ ಮುದ್ದು ಮಕ್ಕಳೇ, ಇನ್ನು 40 ದಿವಸ ಇದೆ SSLC ಎಕ್ಸಾಮಿನೇಷನ್. ಯಾವ ಥರ ಓದ್ತಾ ಇದ್ದೀರಾ? 10ನೇ ಮಕ್ಕಳು ಯಾವ ಥರ ಓದ್ತಾ ಇದ್ದೀರಾ? ಇನ್ನು ಓದಕ್ಕೆ ಶುರು ಮಾಡಿದ್ದೀರಾ ಇಲ್ವಾ? ನಿಮ್ಮ ಟೀಚರ್ಸು ಯಾವುದಾದ್ರು ಕ್ವಶನ್ಸ್ ಬರುತ್ತೆ ಅಂತ ಇನ್ನೂ ಹೇಳಿದಾರಾ ಇಲ್ವಾ? ಪರೀಕ್ಷೆ ಹತ್ರ ಬಂದಾಗ ಹೇಳ್ತೀವಿ ಅಂತ ಹೇಳಿದಾರಾ? ನೀವು ಯಾವ ಥರ ಪ್ರಿಪೇರ್ ಆಗ್ತಾ ಇದ್ದೀರಾ? ನಿಮ್ಮ ಸರ್ಗಳು ಹೇಳ್ತಾ ಇದ್ರು ಈ ಸಲ SSLCನಲ್ಲಿ 600ಕ್ಕಿಂತ ಜಾಸ್ತಿ 3-4 ಮಕ್ಕಳಿದ್ದಾರೆ ತೆಗಿಯೋರು ಅಂತ ಹೇಳ್ತಾ ಇದ್ರು. ಅದು ಸ್ವಲ್ಪ ಬೇಜಾರಾಯ್ತು ನನಗೆ. ಆ 3-4 ಮಕ್ಕಳು ಒಬ್ಬ ಆದರೂ ಹುಡುಗ ಇಲ್ವಲ್ಲ ಅಂತ. ಈ ವಿವೇಕ ವಿದ್ಯಾರ್ಥಿ ಪರೀಕ್ಷೆನಲ್ಲೂ ಅದೇ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 97,000 ಮಕ್ಕಳು ಕಟ್ಟಿದ್ದಾರೆ ಈ ಎಕ್ಸಾಮು. ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಬಹುಮಾನಗಳು 370 ಮಕ್ಕಳು ಕೊಟ್ಟಿದ್ದೀವಿ. ಒಬ್ಬ ಹುಡುಗನೂ ಪ್ರೈಸ್ ತಗೊಂಡಿಲ್ಲ. ಏನು ಕಾರಣ? ಎಲ್ಲ ಹುಡುಗಿರೇ, ಯಾವುದೇ ತಗೊಳ್ಳಿ. ಮೊನ್ನೆ PSI ಎಕ್ಸಾಮ್ನಲ್ಲೂ ಹುಡುಗಿರೇ ರ್ಯಾಂಕ್ಗಳು, ಪೊಲೀಸ್ ಕಾನ್ಸ್ಟೇಬಲ್ PC ಎಕ್ಸಾಮ್ನಲ್ಲೂ ಹುಡುಗಿರೇ ರ್ಯಾಂಕ್ಗಳು. ನಮ್ಮ ಚಿತ್ರದುರ್ಗ ಜಿಲ್ಲೆ ಜಿಲ್ಲಾಧಿಕಾರಿ ಆಗಿದ್ದಂತಹ ದಿವ್ಯಪ್ರಭು ಮೇಡಮ್ 54ನೇ ರ್ಯಾಂಕು IAS ನಲ್ಲಿ, ಅವರು ಹೆಣ್ಮಗಳೇ. ಅತಿ ಕಡಿಮೆ ವಯಸ್ಸಿಗೆ IAS ಮಾಡಿಕೊಂಡಂತಹ ಮೊದಲ ಭಾರತದ ಮಹಿಳೆ ನಮ್ಮ ದಿವ್ಯಪ್ರಭು ಮೇಡಮ್ ಅವರು. 23 ವರ್ಷಕ್ಕೆ IAS ಆಯ್ತು ಅವ್ರದ್ದು. ರವಿ ಡಿ ಚಂದನ್ ಅವರ್ 26ನೇ ವಯಸ್ಸಿಗೆ IPS ಮಾಡ್ಕೊಂಡ. ಆದ್ರೆ 2ನೇ ರವಿ ಬದಲೇ ಇಲ್ವಲ್ಲ ಹುಡುಗರಲ್ಲಿ. ರವಿ ಡಿ ಚಂದಣ್ಣವ ನಮ್ಮ ರಾಮಕೃಷ್ಣ ಆಶ್ರಮದ ಹುಡುಗ. ಒಂದು IPS ಮಾಡ್ಕೊಡೋದು ಕಾರಣ ನಮ್ಮ ರಾಮಕೃಷ್ಣ ಆಶ್ರಮ. ಮೊನ್ನೆ ಒಂದು ಕಾರ್ಯಕ್ರಮದ ದಿವ್ಯಪ್ರಭು ಮೇಡಮ್ ಹೇಳ್ತಾ ಇದ್ರು, ನಾನು ಮೂಲತಃ ತಮಿಳುನಾಡಿನವರಾಗಿರಬಹುದು, ಆದರೆ ತಮಿಳುನಾಡಿನಲ್ಲಿ ಏನಿದೆ, ಚೆನ್ನೈನಲ್ಲಿ ರಾಮಕೃಷ್ಣ ಆಶ್ರಮ, ನಾನು ಆಗಾಗ ಹೋಗ್ತಾ ಇದ್ದೆ ಅಂತ. ನಿಮ್ಮ ಶಾಲೆ ನಮ್ಮ ತುಮಕೂರು ಸಿದ್ಧಗಂಗಾ ಮಠದ ಅಡಿಯಲ್ಲಿ ನಡೀತಾ ಇರೋ ಶಾಲೆ ನಿಮ್ಮದು.
ತಿಂಗಳಿಗೊಂದ್ಸಲ ನಾನು ತುಮಕೂರಿಗೆ ಹೋದ್ರೆ ಫಸ್ಟ್ ಭೇಟಿ ಕೊಡೋದು ನಿಮ್ಮ ಮಠಕ್ಕೆ, ಆಮೇಲೆ ನಮ್ಮ ಮಠಕ್ಕೆ ಹೋಗ್ತೀನಿ ನಾನು. ನೀವು ಯಾವತ್ತಾದ್ರೂ 20 ವರ್ಷದಲ್ಲಿ ಚಿತ್ರದುರ್ಗದ ರಾಮಕೃಷ್ಣ ಮಠಕ್ಕೆ ಯಾವತ್ತಾದ್ರೂ ಬಂದಿದ್ದೀರಾ? ನಿಮ್ಮ ಶಾಲೆ 3-4 ಸಲ ಬಂದು ಹೋದೆ ನಾನು. ಯಾರಾದ್ರೂ ಹೇಳಿದ್ದೀರಾ ನಿಮ್ಮ ಸರುಗಳಿಗೆ ರಾಮಕೃಷ್ಣಾಶ್ರಮ ಸ್ವಾಮೀಜಿ ಬಂದು ಹೋಗಿದ್ದಾರೆ, ನಾವು ಒಂದ್ಸಲ ಹೋಗಿ ಬರೋಣ ಬನ್ನಿ ಅಂತ ಯಾರಾದ್ರೂ ಕೇಳಿದ್ದೀರಾ? ಎಲ್ಲಿ ಬರ್ತೀರಾ? ಎಲ್ಲಿ ಸನ್ಯಾಸಿ ಆಗ್ಬಿಟ್ರೆ ಅಪ್ಪ ದುಡ್ದಿದ್ದು ಆಸ್ತಿ ಎಲ್ಲ ಬೇರೆ ಯಾರಿಗೋ ಹೊರಟೋದ್ರೆ ನೀವೇನು ಪಡೆದಿರ್ತೀರಾ, ನೀವೇನು ಓದಿರ್ತೀರಾ, ನೀವೇನೇನು ಒಳ್ಳೊಳ್ಳೆ ಕೆಲಸಗಳು ಮಾಡಿರ್ತೀರಾ ಅದೇ ನಿಮ್ಮ ಜೊತೆ ಬರೋದು. ಯಾವ ದುಡ್ಡು ಬರಲ್ಲ ನಿಮ್ಮ ಹತ್ರ, ತಿಳ್ಕೊಂಬಿಡಿ. ಚೆನ್ನಾಗಿ ಓದಿದ್ರ ಒಳ್ಳೆ ಆಫೀಸರ್ ಆಗ್ತೀರಾ, ಚೆನ್ನಾಗಿ ಓದ್ಲಿಲ್ವಾ ಜವಾನರಾಗ್ತೀರಾ. ಯಾವ್ದು ಬೇಕು? ಆಫೀಸರ್ ಆಗ್ಬೇಕಾ, ವಾಚ್ಮ್ಯಾನ್ ಆಗ್ಬೇಕಾ? ವಾಚ್ಮ್ಯಾನ್ ಆಗಬೇಕು ಅಂದ್ರೆ SSLC ಸಾಕು. ಆಫೀಸರ್ ಆಗಬೇಕು ಅಂದ್ರೆ PhD ಮಾಡ್ಕೋಬೇಕು, ಡಬಲ್ ಗ್ರಾಜುಯೇಷನ್, ಡಬಲ್ ಡಿಗ್ರಿ ಮಾಡ್ಕೋಬೇಕು. ಡಬಲ್ ಡಿಗ್ರಿ ಮಾಡ್ಕೊಂಡ 2 ಲಕ್ಷ ತಿಂಗಳಿಗೆ, SSLC ಮಾಡ್ಕೊಂಡ 2,000. ಯಾವ್ದು ಬೇಕು? ಡಬಲ್ ಡಿಗ್ರಿ ಮಾಡ್ಕೊಂಡ ಬನ್ನಿ ಸಾರ್ ಅಂತಾರೆ. SSLC ಮಾಡ್ಕೊಂಡ್ರೆ ಬಾರೋ ಇಲ್ಲಿ, ಬಾರೋ ಇಲ್ಲಿ, ಯಾವನೋ ನೀನು ಅಂತ ಹೇಳ್ತಾರೆ SSLC ಮಾಡ್ಕೊಂಡ್ರೆ. ಅದೇ ಡಬಲ್ ಗ್ರಾಜುಯೇಷನ್ ಬನ್ನಿ ಸಾರ್, ಬನ್ನಿ ಕುಂತ್ಕೊಳ್ಳಿ, ಏನು ಬೇಕು? ಕಾಫಿ, ಟೀ, ಜ್ಯೂಸ್ ಬೇಕಾ? ಯಾವ್ದು ಬೇಕು? ಇದು ಸಂಸ್ಕಾರ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ 10,000 ಕೊಟ್ಟು ನೀವು ಪಾಸ್ ಆದ್ರಿ, ನಾನು ಕೊಡ್ತೀನಿ ಬೇಕಾದ್ರೆ ಮಾರ್ಕ್ಸ್ ಕಾರ್ಡು, ಯೋಗ್ಯತೆ ಪತ್ರ, ಅದಕ್ಕೆ ಉತ್ತರ. ಅದು ನಿಮ್ಮ ಯೋಗ್ಯತೆ ಏನು? ಯೋಗ್ಯತಾ ಪತ್ರ ಯಾರು ಬೇಕಾದರೂ ಕೊಡ್ತಾರೆ. ಯೋಗ್ಯತೆ ಯಾರಪ್ಪ ಮನೆ ಗಂಟು ಹೇಳಿ? ಯೋಗ್ಯತೆ ನಾವೇ ಕಲಿಬೇಕು. ಅದು ಮನೇಲಿ ಕಲ್ಸೋರು ಯಾರೂ ಇಲ್ಲ. ಮನೆ ತಂದೆ ತಾಯಿ ಅಂತ ಇರ್ತಾರಲ್ಲ, ಅವ್ರಿಗೆ ಏನಕ್ಕೂ ಪ್ರಯೋಜನ ಇರಲ್ಲ, ತಿಳ್ಕೊಂಬಿಡಿ. ನಿಮ್ಮ ತಂದೆ ತಾಯಿ ತುಂಬಾ ಪೂರ್ ಕಂಡೀಷನ್, ತುಂಬಾ ಬಡವರು. ನಿಮ್ಮ ತಂದೆ ತಾಯಿಗಿಂತ ತುಂಬಾ ಬಡವರು ನಮ್ಮ ತಂದೆ ತಾಯಿ. ನಿಮ್ಮ ತಂದೆ ತಾಯಿಗೆ ಹೆಸರಾದ್ರೂ ಬರೆಯೋದಕ್ಕೆ ನಮ್ಮ ತಂದೆ ತಾಯಿ ಯಾವುದೂ ಬರ್ತಾ ಇರಲಿಲ್ಲ. ನಮ್ಮ ತಂದೆ ತಾಯಿ ಓದೇ ಇಲ್ಲ. ನಿಮ್ಮ ತಂದೆ ತಾಯಿಗಳು ಸೈನ್ ಮಾಡೋ ಮಟ್ಟಕ್ಕಾದ್ರೂ ಓದಿರ್ತಾರೆ. ನಮ್ಮ ತಂದೆ ತಾಯಿ ಓದಿಲ್ಲ. ಆದರೆ ಇಡೀ ಭಾರತ ದೇಶದಲ್ಲಿ ನಮಗೆ ಕೊಟ್ಟಂತಹ ಸಂಸ್ಕಾರ 2ನೇ ತಂದೆ ತಾಯಿ ಉದಾಹರಣೆನೇ ಸಿಗಲ್ಲ. ನೋಡಿ ಹೇಗಿದೆ ಕತೆ. ಯಾರು ಓದಿರೋದಿಲ್ಲ ಅವರೇ ಹೆಚ್ಚು ಸಂಸ್ಕಾರ ಕೊಡೋದು. SSLC ಮಕ್ಕಳು ಕೇಳಿಸ್ಕೊಳ್ಳಿ, ಇದು ಯಾರು ತಂದೆ ತಾಯಿಗಳು ಓದಿರೋದಿಲ್ವೋ ಅವರೇ ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸೋದು. ಯಾರು ತಂದೆ ತಾಯಿ ಓದಿರ್ತಾರೋ ಅವ್ರು ಆಸ್ತಿ ಮಾಡ್ತಾರೆ, ಮಕ್ಕಳನ್ನ ಹಾಳು ಮಾಡ್ತಾರೆ. ನಂದು ಇದೆ ಆಸ್ತಿ. ಕೋಲಾರ ಡಿಸ್ಟ್ರಿಕ್ಟ್ ನಮ್ಮದು, KGF ಕೋಲಾರ, ಬೆಂಗಳೂರಿಂದ 70 ಕಿಲೋಮೀಟರ್ ಮುಂದೆ. ನನ್ನ ಹೆಸರಿಗೆ ಈಗಲೂ ಇದೆ ಆಸ್ತಿ, 1,000 ಎಕರೆ. ಏನ್ ಮಾಡೋಣ? ಏನು ಅಡುಗೆ ಮಾಡ್ಕೊಂಡು ತಿನ್ನೋಣ? ಅದು ಅವಶ್ಯಕತೆ ಇಲ್ಲ ನಮಗೆ. ನೀವು ಕೋಲಾರಿಂದ ತಿರುಪತಿಗೆ ಹೋಗೋ ದಾರಿನ ಮುಳಬಾಗಲ್ ಅಂತ ಒಂದು ಸಿಗುತ್ತೆ. ಇಡೀ ಕರ್ನಾಟಕದ ದೊಡ್ಡ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ. ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಮೂರ್ತಿ, ಆಂಜನೇಯ ಮೂರ್ತಿ. ತುಮಕೂರು ನೋಡಿರ್ಬೋದು ನೀವು, ಅದಕ್ಕಿಂತ ಹೈಟ್ ಇದೆ ಅದು. ಆ ಆಂಜನೇಯ ದೇವಸ್ಥಾನಕ್ಕೆ 4 ಕಿಲೋಮೀಟರ್ ಮೊದಲೇ ಒಂದು ಮೆಡಿಕಲ್ ಕಾಲೇಜ್ ಸಿಗುತ್ತೆ ನಿಮಗೆ, ವೈದ್ಯಕೀಯ ಕಾಲೇಜು ಮತ್ತು ಹಾಸ್ಪಿಟಲ್ಲು. ನಮ್ಮ ಇಂದಿನ ಆರೋಗ್ಯ ಸಚಿವರಾಗಿದ್ದಂತಹ ಸೆಂಟ್ರಲ್ ಗೌರ್ಮೆಂಟ್ ಜಾಫರ್ ಶರೀಫ್ ಅವ್ರದ್ದು ಆ ಕಾಲೇಜು. ಆ ಕಾಲೇಜಿಗೆ 50 ಎಕರೆ ಜಮೀನು ನನ್ನ ಹೆಸರಿನಲ್ಲಿರೋ ಜಮೀನು ದಾನವಾಗಿ ಕೊಟ್ಟಿದ್ದೀವಿ ನಾವು ಆ ಕಾಲೇಜ್ಗೆ. ನಮ್ಮ ತಾತನ ಹೆಸರಿದೆ ಆ ಕಾಲೇಜು ಬಿಲ್ಡಿಂಗ್ ಮೇಲೆ. ನನ್ನ ಭಾಗದ ಜಾಗ ಅದು, ಲೆಕ್ಕ ಹಾಕೊಳ್ಳಿ. ಜಮೀನು ತಗೊಂಡು ಬಿತ್ತು ಹುತ್ತು ಅವಶ್ಯಕತೆ ಏನೂ ಇಲ್ಲ. ಕೆಲಸ ಮಾಡಿಸ್ಬೇಕು ನಾವು, ಕೆಲಸ ಮಾಡೋರಾಗಬಾರ್ದು.
ಯಜಮಾನರಾಗಬೇಕು, ನಾವು ಗುಲಾಮರಾಗಬಾರ್ದು. ಆದರೆ ಯಜಮಾನ ಆಗಬೇಕು ಅಂದರೆ ಗುಲಾಮಗಿರಿನೂ ಬರಬೇಕು ಅವನಿಗೆ. ಯಾರು ಶಾಲೆಯಲ್ಲಿ ಕಸ ಗುಡಿಸಿರ್ತಾರೆ ಅವನೇ ಶಾಲೆ ಹೆಡ್ ಮಾಸ್ಟರ್ ಆಗೋದು. ಯಾರು ಶಾಲೆಗಳು ಕಿಟಕಿ ಬಾಗಿಲುಗಳು ಒದ್ದೆ ಬಟ್ಟನ ಒರೆಸಿರ್ತಾರೆ ಅವನೇ ಮುಂದೆ ದೊಡ್ಡ ವ್ಯಕ್ತಿ ಆಗೋದು. ಅಯ್ಯೋ ಅದು ಮಾಡ್ಬೇಕಾ? ಒಂಥರ ಆಗಲ್ವಾ? ನನ್ನ ಪ್ರಶ್ನೆ ಇದೇನು, ಯಾರು ಬುದ್ಧಿ ಬಂದಾಗಿಂದ ತಂದೆ ತಾಯಿ ಕಾಲ್ ಮಟ್ಟು ನಮಸ್ಕಾರ ಮಾಡ್ತಾರೋ ಅವರೇ ಮುಂದೆ ಏಳಿಗೆ ಆಗೋದು, ಮಿಕ್ಕದವರೆಲ್ಲ ಧೂಳು ಕಸಕ್ಕಿಂತ ಕಡೆ ತಿಳ್ಕೊಂಬಿಡಿಯೋದು. ಯಾರು ತಂದೆ ತಾಯಿಗೆ ನಮಸ್ಕಾರ ಮಾಡಲ್ಲ, ಯಾರು ನಮ್ಮ ಶಿಕ್ಷಕರಿಗೆ ನಮಸ್ಕಾರ ಮಾಡಲ್ಲ, ಅವನು ಇರೋ ಬದಲು ಜೀವನದಾಗ ಸತ್ತೋದ್ರ ಪರವಾಗಿಲ್ಲ, ಭೂಮಿಗೇನು ಭಾರ ಆಗೋದಿಲ್ಲ. ಯಾಕೆಂದ್ರೆ ಅವನಂತ ಹೇಡಿಗಳು ನಮ್ಮ ದೇಶಕ್ಕೆ ಬೇಡ. ತಂದೆ ತಾಯಿಗೆ ಗೌರವ ಕೊಡೋದು ಯಾಕೆ ಬೇಕಾಗಿದೆ ಒಂದು ಜೀವನ ನಮಗೆ? ಕಾಪಿ ಹೊಡೆದು ರ್ಯಾಂಕ್ ಬರೋರ್ಗಿಂತ ಫೇಲ್ ಆಗೋರು ಬೇಕು ನಮಗೆ. ಅವನು ಗೊತ್ತಾಗುತ್ತೆ ಯಾಕೆ ಫೇಲ್ ಆದೆ. ನಮ್ಮ ಸರ್ಕಾರದವರು ಈಗೊಂದು 10ನೇವರೆಗೂ ಫೇಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆ ಮಾಡಬಾರ್ದು? ನಮ್ದು ಬಿಜಾಪುರ ಶಾಲೆ ಇದೆ, 26ನೇ ಬ್ಯಾಚ್ SSLC ಈ ಸಲ. ಪ್ರತಿ ವರ್ಷ ನಮ್ಮ ಶಾಲೆ 3-4 ಜನ ಫೇಲ್ ಮಾಡ್ತೀವಿ ನಾವು. ಯಾಕೆ ಫೇಲ್ ಮಾಡಿದ್ರಿ ನಾವು ಹೇಳಿದ್ವಲ್ಲ, ನೀವ್ಯಾರು ಹೇಳಕ್ ನಮಗೆ? ನಮ್ಮ ಶಾಲೆ ನಿಮ್ಮ ಕೆಲಸ ಏನು? ಡಿಪಾರ್ಟ್ಮೆಂಟ್ನ ಏನು ಕೆಲಸ ಮಾಡಬೇಕು ಮಾಡಬೇಕಾಗಿದೆ ಅಷ್ಟೇ. ನಾವು ಮಕ್ಕಳನ್ನೆಲ್ಲ ಫೇಲ್ ಆಗೋನೆಲ್ಲ ಪಾಸ್ ಮಾಡಿ ಕಳಿಸ್ತಾನೆ. ನಾಳೆ ಒಂದು ಸೆಕೆಂಡ್ PUC ಫೇಲ್ ಆಗ್ತಾನೆ, ಪರ್ಕೆ ತಗೊಳ್ತಾನೆ ಹೊಡಿಯೋಕ್ಕೆ. ನೀವು ಜವಾಬ್ದಾರಿ ಆಗ್ತೀರಾ? ಇದೇ ಮಾತು ಹೇಳಿದ್ದೀನಿ ನಾನು, ಬಿಜಾಪುರ DDP ಅವ್ರಿಗೆ ಹೇಳಿದ್ದೀನಿ ನಾನು ಇದೇ ಮಾತು. ಇವತ್ತು ನೀವು ಕಾಪಿ ಹೊಡಿಸಿ ಪಾಸ್ ಮಾಡಿಸಿ ಅವ್ನು ಸೆಕೆಂಡ್ PUC ಫೇಲ್ ಆದರೆ ಪರ್ಕೆ ತಗೊಂಡು ಬರ್ತಾನೆ, ಯಾಕೆ ಫೇಲ್ ಮಾಡಿದ್ರಿ ಅಂತ. ನೀವು ಜವಾಬ್ದಾರಿ ಆಗ್ತೀರಾ ಇಲ್ಲ ಪರ್ಕೆ ಎಷ್ಟು ತಿಂತೀರಾ? ಇದು ನಮಗೆ ನಮ್ಮ ತಂದೆ ತಾಯಿ ಕಲಿಸಿರೋ ಸಂಸ್ಕಾರ. ನಿಮಗೆ ಕಷ್ಟಪಟ್ಟು ಕಾಪಿ ಹೊಡೀರಿ, ಪಾಸ್ ಆಗಿ ಮುಂದಕ್ಕೆ 10 ವರ್ಷದಲ್ಲೇ ಭಿಕ್ಷೆ ಬೇಡಬೇಕಾಗುತ್ತೆ. ನೀವು ಆ ಮಟ್ಟಕ್ಕೆ ಓದಿರ್ತೀರ. ಇಲ್ಲ ಕಾಪಿ ಹೊಡೀರಿ, 100% ತೆಗಿತೀರಾ? ತಾಕತ್ತಿದೆಯಾ? ದಮ್ಮಿದೆಯಾ ನಿಮಗೆ 100 ತೆಗಿಯೋದಕ್ಕೆ? ಪುಸ್ತಕ ಕೊಡಿಸ್ತೀನಿ ನಾನು, ಎಲ್ಲ ಸಬ್ಜೆಕ್ಟು ಪಠ್ಯ ಕ್ವಶನ್ ಪೇಪರ್ ಯಾವುದೇ ಬಂದಿದೆ ಆ ಪುಸ್ತಕದಲ್ಲಿ ಬೇಕಾದ್ರೆ ಪೇಜ್ಗಳು ಸಹ ಬರೆದು ಕೊಡ್ತೀನಿ ನಾನು. ನೀವು ಕಾಪಿ ಹೊಡೆದು 100 ತೆಗಿತೀರಾ? ಔಟ್ ಆಫ್ ಔಟ್ ತೆಗಿತೀರಾ? ತಾಕತ್ತಿದೆಯಾ ನಿಮಗೆ? ಹೇಳಿ. ಈಗ ಕೆಲವರು ಓದ್ತಾನೆ ಇಲ್ಲ, ಯಾಕೆ? ಕಾಪಿ ಹೊಡಿಸ್ತಾರೆ. ಈ ಸಲ ತುಂಬಾ ಸ್ಟ್ರಿಕ್ಟ್ ಆಗಿದೆಯಂತೆ. 4 ಮೂಲೆಗೂ CC ಕ್ಯಾಮ್ರಾ ಹಾಕ್ತಾರೆ. SSLC ಎಕ್ಸಾಮ್ 4 ಮೂಲೆಗೂ CC ಕ್ಯಾಮ್ರಾ ಇರುತ್ತೆ. ಆ CC ಕ್ಯಾಮ್ರಾ ಬರೀ DDPI ಆಫೀಸ್ ಮಾತ್ರ ಗೊತ್ತಾಗಲ್ಲ, ಎಜುಕೇಶನ್ ಮಿನಿಸ್ಟ್ರಿ ಆಫೀಸ್ ಗೊತ್ತಾಗುತ್ತೆ. ಯಾವ ಶಾಲೆನಲ್ಲಿ, ಯಾವ ಸೆಂಟರ್, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಊರು ಸೆಂಟರ್ನಲ್ಲಿ ಕಾಪಿ ಹೊಡಿತಾ ಇದೆ. ಬೆಂಗಳೂರು ಗೊತ್ತಾಗುತ್ತೆ ಅದು ಕಾಪಿ ಹೊಡಿತಾ ಇರೋದು. ಕಾಪಿ ನಂಬ್ಕೋಬೇಡಿ. ನೀವು ಫೇಲ್ ಆಗಿ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ. ನೀವು ಕಾಪಿ ಹೊಡಿ ಪಾಸ್ ಆಗಿ ನಿಮ್ಮ ಮೊದಲ ಶತ್ರು ನಾನೇ. ಸ್ವಾಮೀಜಿ ನಾವು ಮುಂದೆ ಓದಕ್ಕಾಗಲ್ಲ, ತುಂಬಾ ಬಡವರು, ನಾನು ಕೆಲಸ ಕೊಡಿಸ್ತೇನೆ, ನಾನು ಕೆಲಸ ಕೊಡ್ತೇನೆ. ನಮ್ಮ ಆಶ್ರಮದಲ್ಲಿ ಎಷ್ಟು ಜನ ಬರ್ತೀರಾ? ನಿಮಗೆ ತಿಂಗಳಿಗೆ ಪ್ರತಿ ದಿವಸ 3 ಹೊತ್ತು ಊಟ ಕೊಟ್ಟು 50,000 ಸಂಬಳ ಕೊಡ್ತೀನಿ ನಾನು ಹೇಳೋ ಕೆಲಸ ಮಾಡ್ತೀರಾ? ತಾಕತ್ತಿದೆಯಾ ನಿಮಗೆ? SSLC ಮಾತ್ರ ಮಾಡ್ಕೊಳ್ಳಿ ಸಾಕು, ಬೇರೆ ಏನು ಬೇಡ ನಮಗೆ, ಡಿಗ್ರಿ ಏನು ಬೇಡ ನಮಗೆ. ಕೈ ಬಾಯಿ ಚೆನ್ನಾಗಿದ್ರೆ ಸಾಕು. ಕೈ ಬಾಯಿ ಗೊತ್ತಾ? ಕೈ ಬಾಯಿ ಚೆನ್ನಾಗಿರ್ಬೇಕು ಗೊತ್ತಾ? ಗುಟ್ಕ ಹಾಕಿದ್ಯಾ? ಏನು ತಿಂತ ಇದೆ? ಅದ್ರ ಬದಲು ಪಕ್ಕದಲ್ಲಿ ದೊಡ್ಡ ಚರಂಡಿ ಐತೆ, ಆ ಚರಂಡಿಗಳು ಒಂದು 2 ಇದು ತಗೊಂಡು ತಿನ್ನು. ನಾಚಿಕೆ ಆಗಲ್ವಾ? ಎಷ್ಟೇ ಕ್ಲಾಸ್ ನೀನು? 10ನೇ ಕ್ಲಾಸ್. ಹಾಂ, ನೀನು ನೋಡಿ ಕಲಿಬೇಕು. ನಿನ್ನ ತಮ್ಮಂದ್ರು ತಂಗಿದ್ದೀರಿ, ನಾಚಿಕೆ ಆಗಲ್ಲ. ನೀವೇನು ಡಿಗ್ರಿ ಮಾಡಿಕೊಂಡು ಯಾರ್ದು ಉದ್ಧಾರ ಮಾಡುವ ಅವಶ್ಯಕತೆ ಏನಿಲ್ಲ. ನಿಮ್ಮ ಯಾವ ತಂದೆ ತಾಯಿನೂ ಸಹ ನಿಮ್ಮನ್ನು ನಂಬಿಕೊಳ್ಳಲ್ಲ. ನನ್ನನ್ನು ಸಾಕಿ, ನಮಗೆ ತುಂಬ ಕಷ್ಟ ಆಗಿದೆ,
ಉಗಿದ್ಬಾರ್ದು. ನನಗೆ ಘಾಟ್ ಆಗ್ತಾ ಇದೆ ನನಗೆ. ಹೋಗಿ ಉಗಿದ್ಬಾರ್ದು. ಯಾವ ತಂದೆ ತಾಯಿನೂ ಸಹ ನಿಮ್ಮನ್ನು ನಂಬ್ಕೊಂಡಿರೋದಿಲ್ಲ ನನಗೆ ಸಾಕಿ ಅಂತ. ಆಗ ತಂದೆ ತಾಯಿಗೆ ಶಕ್ತಿ ಇರೋವರೆಗೂ ಅಷ್ಟೇ ನೀವು ಕೆಲಸ ಕೊಡಬೇಕಾಗಿರೋದು ಅವ್ರಿಗೆ, ಆಮೇಲೆ ನೀವೇ ಮಾಡಬೇಕು. ಹಾಗಾಗಿ ಅದಕ್ಕೆ ಡಿಗ್ರಿ ಮಾಡಬೇಕು. ಈಗ ನೀವು ಓದ್ತಾ ಇದ್ದೀರಾ, ನೀವು ಓದ್ತಾ ಇರೋ ಸಿಲೆಬಸ್ಗೆ ಕೆಲಸ ಕೊಡ್ತಾರೆ ಗೌರ್ಮೆಂಟು. ಹಿಂಗೆ ವಿದ್ಯಾರ್ಥಿಗಾಗಿ ಮತ್ತೆ ವಿವೇಕಾನಂದ ವಿದ್ಯಾರ್ಥಿ ಜೀವನ ಮನೆ ಎಕ್ಸಾಮ್ ಮಾಡಿದ್ವಿ. ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಸಂಬಂಧ ಪಟ್ಟಿದ್ಯಾ ಇಲ್ವಾ? ಅದು ಪಟ್ಟಿದ್ಯಾ ಇಲ್ವಾ? ಯಾವ ಥರ? ಒಂದು 2-3 ಮಕ್ಕಳು ನನಗೆ ಹೇಳಿದ್ದಾರೆ ಫೋನ್ ಮಾಡಿ, ಸ್ವಾಮೀಜಿ ಈ ಪುಸ್ತಕ ಬಂದ ಮೇಲೆ ನಮ್ಮ ಕೈಗೆ ಬಂದ ಮೇಲೆ ಆವತ್ತೇ ನಾವು ಈ ಪುಸ್ತಕ ಓದಿದ ಮೇಲೆ ಈ ಸಲ ನಾವು 625ಕ್ಕೆ 600 ಮೇಲೆ ತೆಗಿಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೇವೆ. ಸಾಕು. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹಿರಿಯೂರು ತಾಲೂಕು ಒಂದು ಆದಿವಾಲ ಅನ್ನೋ ಊರಿನಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಅಡಿಯಲ್ಲಿ ನಡೀತಾ ಇರ್ತಕ್ಕಂತಹ ಶಾಲೆಯಲ್ಲಿ ಈ ಪುಸ್ತಕದಿಂದ ನನಗೆ ಒಳ್ಳೆಯದಾಗಿದೆ ಅಂತ ಒಂದು ಮಗುಗಳ ಸಾಕು, ನಾವು ಪರೀಕ್ಷೆ ಮಾಡೋದಕ್ಕೂ ಸಾರ್ಥಕ ಆಯಿತು. ಓದ್ಬೇಕು ಪುಸ್ತಕ. ಆ ಪುಸ್ತಕ ಓದಿ, ನಿಮ್ಮ ಜೀವನನೇ ಬೇರೆ ಯಾವುದೂ ಇಲ್ಲ ಅದರಲ್ಲಿ. ಕೆಲವು ಟೀಚರ್ಸ್ ಹೇಳಿದ್ರು ನಮ್ಮ ಚಿತ್ರದುರ್ಗದಲ್ಲಿ, ಔಟ್ ಆಫ್ ಸಿಲೆಬಸ್, ನೀವು ಕೊಟ್ಟಿರೋ ಪುಸ್ತಕ ಮಕ್ಕಳಿಗೇನು ಅನುಕೂಲ ಆಗೋದಿಲ್ಲ. ಆಗ ನಾನು ಹೇಳ್ತೇನೆ, ನೀವು 10ನೇ ಕ್ಲಾಸ್ ಮಾಡ್ತಿರೋ ಪಾಠ ಮಕ್ಕಳಿಗೆ ನಾಳೆ ಕೆಲಸ ಕೊಡುತ್ತಾ? ಅದು ಔಟ್ ಆಫ್ ಸಿಲೆಬಸ್ಸೇ. ನಿಮ್ಮ ಎಜುಕೇಷನ್ ಯಾವ ಥರ ಇರಬೇಕು ಅಂದರೆ, ಅವನು SSLC ಮುಗಿಸ್ಕೊಂಡ ಮೇಲೆ ಅವನಿಗೊಂದು ಕೆಲಸನ ಸಿಕ್ಕಿದ್ರೆ ಮಾತ್ರ ಅವನ ಜೀವನಕ್ಕೆ ನೀವು ಕೊಡ್ತಿರೋ ಎಜುಕೇಷನ್ ಸರಿ ಇದೆ ಅಂತ. ಇಲ್ಲ ಅದು ತಿಪ್ಪೆಗೆಸಿದೆ, ಆ ಎಜುಕೇಷನ್ ಬೇಡ. ಯಾವನು ಬೇಕಾಗಿದೆ ಆ ಎಜುಕೇಷನ್? ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ದು 140-150 ವರ್ಷದಿಂದನೇ ಹೇಳಿದ್ರು ಅವರು. ಈಗಿನ ನಮ್ಮ ಇಂಡಿಯಾ ದೇಶದ, ನಮ್ಮ ಭಾರತ ದೇಶದ ಶಿಕ್ಷಣ ಪದ್ಧತಿ ಹೇಗಿದೆ ಅಂದರೆ, ಗುಮಾಸ್ತರನ್ನು ತಯಾರು ಮಾಡುವ ಶಿಕ್ಷಣ ಆಗಿದೆ. ಕ್ಲರ್ಕ್ಗಳು ಒಂದು ಕಡೆ ಕುಂತ ಲೆಕ್ಕ ಬಡ್ದ ಒಂದು 10,000 ಸಂಬಳ ತಗೊಂಡ ಹೊರಟ. ಏನಕ್ಕೆ ಬಂತು? ಅವನು ಡಿಗ್ರಿ ಮಾಡಿರಬೇಕು. ಆ ಗುಮಾಸ್ತ ಕೆಲಸ ಸಿಗಬೇಕು, ಅವನು ಮಿನಿಮಮ್ ಒಂದು ಡಿಗ್ರಿ ಆಗಿರಬೇಕು. ಡಿಗ್ರಿ ಆಗಿದ್ರೆ ಮಾತ್ರ ನನ್ನ ಕೆಲಸ ಇರೋದಿಲ್ಲ. ನನಗೆ ಯಾವ ಡಿಗ್ರಿನೂ ಇಲ್ಲ, 10ನೇ ಕ್ಲಾಸ್ ಪಾಸ್ ಆಗಿದ್ದೀರಾ, ಕೈ ಬಾಯಿ ಚೆನ್ನಾಗಿದ್ಯಾ, ನಾನು ಕೆಲಸ ಕೊಡ್ತೀನಿ ಬನ್ನಿ, 50,000 ರೂಪಾಯಿ ಸಂಬಳ ಕೊಡ್ತೀನಿ. ನಾನು ಏನು ಊಟ ಮಾಡ್ತೀನಿ ಅದೇ ಊಟ ಕೊಡ್ತೀನಿ, ಬೇರೆ ಊಟ ಕೊಡಲ್ಲ. ನನಗಿವತ್ತು ಕಲ್ಲನ್ನ ಸಿಗ್ತಾ ನಿಮಗೂ ಅದೇ, ನನಗಿವತ್ತು ಊಟ ಸಿಗಲ್ಲ ನೀರು ಕೊಡ್ತಾ ನಿಮಗೂ ಅದೇ. ನಾನು ಮಾತ್ರ ಬಿಸಿ ಬಿಸಿ ಇಡ್ಲಿ ದೋಸೆ ನಿಮ್ಮ ಮಕ್ಕಳನ್ನ ನಾನು ದಾಳಿ ಮಂದೆಲ್ಲ ಇಲ್ಲ. ಅದು ಬನ್ನಿ, SSLC ಸಾಕು, ಕೈ ಕಾಯಿ ಚೆನ್ನಾಗಿದ್ಯಾ, ಸನ್ಯಾಸಿ ಅಂತ ಮಾಡಲ್ಲ. ಆ ದನಗಳಂತೂ ಇಲ್ಲವೇ ಇಲ್ಲ. ಅದು ಸನ್ಯಾಸಿ ಆದರೂ ಹಾಕಿದ್ರೆ ಬ್ರಹ್ಮ ಬಂದರೂ ತಪ್ಪಿಸೋದಕ್ಕೆ ಆಗಲ್ಲ. ಯೋಚನೆ ಮಾಡಿ, ಆ ಥರ ಎಜುಕೇಶನ್ ಬೇಕು ನಮಗೆ. ಮತ್ತು SSLC ಇನ್ನೂ 40 ದಿವಸ ಇದೆ. ಇವತ್ತು 15 ಡೇಟು, 15 14 15, ಇವತ್ತಿಗೆ 10 ದಿವಸಕ್ಕೆ 1 ತಿಂಗಳಿಗೆ. ಇವತ್ತು 10 ದಿವಸಕ್ಕೆ 25, ನೆಕ್ಸ್ಟ್ ಮಂತ್ 25ಕ್ಕೆ ನಿಮ್ಮ ಮೊದಲನೇ ಪೇಪರ್ ಮುಗಿದೋಗಿರುತ್ತೆ. ಇಷ್ಟೊತ್ತಿಗೆ ಇನ್ನು 40 ದಿವಸ ಇದೆಯಾ? 30 ಫೆಬ್ರವರಿ 29 ಬಂದಿದೆ, 2 ದಿವಸ ಮೈನಸ್ ಮಾಡಿ 30 40 ಇಟ್ಕೊಳ್ಳಿ. 24 24 24 ಇಂಟು 4 24 48 42 96 ಪಕ್ಕ 0 960 ಡಿವೈಡೆಡ್ ಬೈ 6 16 16 96. ಇನ್ನೂ 160 ಗಂಟೆ ಇದೆ ನಿಮಗೆ ಒಂದೊಂದು ಸಬ್ಜೆಕ್ಟ್ಗೆ. ಮಾತಾಡೋದಕ್ಕೆ ಹೊರಗಡೆ ಹೋಗು. ನೀನೆ ವರ್ಷನೇ ನೀನೆ ನಿಂತ್ಕೋ. ಎಷ್ಟನೇ ಕ್ಲಾಸು? ಏನು ಹೇಳ್ಕೊಟ್ಟಿಲ್ಲ, 9th. ಮಾತಾಡೋ ಹೋಗಿದ್ರೆ ಹೊರಗಡೆ ಹೋಗ್ಬೇಕು. 10th ನವ್ರಿಗೆ ಅದು 9 ಬಿಡುತ್ತೆ. 160 ಗಂಟೆ ಸಿಗುತ್ತೆ. ಇನ್ನು
100 ಗಂಟೆ ನಿದ್ದೆ ಮಾಡ್ತಾ ಇರಿ, ಯಾರ್ಗಡೆ ಅಂತಾರೆ 100 ಪೇಜ್ ಓದೋದಕ್ಕೆ 60 ಗಂಟೆ ಬೇಕಾ? ಇವತ್ತಿಂದ ನೀವು ಓದೋದಕ್ಕೆ ಶುರು ಮಾಡಿದ್ರು 90% ತೆಗಿಬೋದು SSLC. ಅದಕ್ಕಿಂತ 1 ಪಾಯಿಂಟ್ ಕಮ್ಮಿ ಬಂತಾ ನನ್ನ ಹತ್ರ ಬರೋದು ಯಾರು ಕಡಿಮೆ ಬಂತು ನಾನು ಹೇಳ್ತೇನೆ. ಪ್ರಭು ಮೇಡಮು, ನಮ್ಮ ರವಿ ಚನ್ನಣ್ಣವ ಅವ್ರು IAS ಮಾಡ್ಕೊಳ್ಳೋಕ್ಕೆ IPS ಓದಿದ ಒಂದು ದಿವಸಕ್ಕೆ ಎಷ್ಟು ಗಂಟೆ ಗೊತ್ತಾ? 18 ಗಂಟೆ. ನೀವು 18 ಗಂಟೆಗೆ ಏನು ಮಾಡ್ತೀರಾ? 3 ಹೊತ್ತು ಬಿಸಿ ಕೊಡುತ್ತೆ ಹೊಟ್ಟೆಗೆ, ತಿಂದು ಬಿಡ್ತೀರಾ. ಬಿದ್ದುಕೊಂಡ ಯಾವ ಕೇಳೋ ನಮ್ಮನ್ನ. 6 ಗಂಟೆ ಶಾಲೆ, ಬೆಳಗ್ಗೆ 10 ಸಂಜೆ 4 ಶಾಲೆ, 6 ಗಂಟೆ ನಿದ್ದೆ. 18 6 24 ಟೈಮೇ ಸಾಲ್ತಾ ಇಲ್ಲ. ಯಾಕೆ ನಿದ್ದೆಗ ಟೈಮ್ ಇನ್ನೊಂದು 10 ಗಂಟೆ ಮಲಗೋದಾಗಿತ್ತ? ಯಾವಾಗ ವಿದ್ಯಾರ್ಥಿ ಜೀವನದಲ್ಲಿ ನಾವು ನಿದ್ದೆ ಕೆಡೋದಿಲ್ವೋ ಮುಂದೆ ನಿಮಗೆ ತುಂಬಾ ಅಪಾಯ ಇದೆ. ಜೀವನ ತಿಳ್ಕೊಂಬಿಡಿ, ನಿದ್ದೆ ಬಿಡಬೇಕು. ಇಷ್ಟೆಲ್ಲ ಹೇಳ್ತೀರಾ, ನೀವು ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ? ಕೇಳಿ ನನ್ನ ಪ್ರಶ್ನೆ. ರಾತ್ರಿ 12 ಗಂಟೆ ಆಗುತ್ತೆ ನಾನು ಮಲಗೋದು. ನಾನು ಒಂದೊಂದ್ಸಲ 1 ಗಂಟೆ ಆಗುತ್ತೆ ಮಲಗೋದು. ನಾನು ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಸ್ನಾನ ಆಗಿ 3:30 ಹೊತ್ತಿಗೆ ಜಪ ಮಾಡಿರ್ತೇನೆ ನಾನು. ಮಧ್ಯರಾತ್ರಿ 3 ಗಂಟೆ ಅಷ್ಟೇ ನಾನು ನಿದ್ದೆ. ದಿವಸಕ್ಕೆ 5-6 ಶಾಲೆಗಳಿಗೆ ಹೋಗ್ತೇನೆ, ಒಂದೊಂದು ಗಂಟೆ ಮಾತಾಡ್ತೇನೆ. ನನಗೂ ಶುಗರು BP ಎಲ್ಲ ಇದೆ. ನನಗಲ್ಲ, ಬಾಡಿಗಿದೆ, ದೇಹಕ್ಕಿದೆ, ನನಗಲ್ಲ. ನನಗೆ ಸುಸ್ತು ಏನೂ ಆಗಲ್ಲ. ನನಗೆ ಇಲ್ಲಿಂದ ಅಲ್ಲಿಗೆ ಓಡಿ ಅಂದರೆ ಕಾಲು ನೋವಾದರೆ, ಎದು ಬಿದ್ದರೆ, ಗಾಯ ಆದರೆ, ಯಾವ ಕೆಲಸ ಇರೋದು ಬೆಳಗಿನ ಮುಂಚೆ ಮಾಡಬೇಕದು. ನೆಪಗಳು ಹೇಳ್ಬಾರ್ದು. ಅವಾಗ SSLC ಫೇಲ್ ಆದರೆ ಓದಬೇಡಿ. ನಿಮ್ಗೆ ಯಾರು ಓದಿ ಹೇಳಿದ್ದಾರೆ? ನಾವು ಫೇಲ್ ಆಗ್ತೀವಿ ಅಂದರೆ ಓದಲೇಬೇಡಿ, ಮುಂದಿನ ವರ್ಷ ತಗೊಳ್ಳಿ. ನಮ್ಮ ಗೌರ್ಮೆಂಟ್ ಹೇಳಿದೆಯಲ್ಲ 3 ಸಲ ಫೇಲ್ ಆಗ್ಬೋದು ಅಂತ. ಮೊದಲನೇ ಸಲ ಫೇಲ್ ಆದ ಪಾಪ ಅಂತ ಹೇಳಿ ಇನ್ನೊಂದು ಸಲ ಕೊಡಬೇಕು ಅವಕಾಶ. 3 ಸಲ ಕೊಟ್ಟಿದ್ದಾರೆ. 3 ಸಲ ಫೇಲ್ ಆಗಿ ಆದರೂ ಫೇಲ್ ಆದ್ರೂ ಇದೆ ಲೆಕ್ಕ ಹಾಕೊಳ್ಳಿ. ನಿಮ್ಮ ಕೆಪಾಸಿಟಿ ಎಷ್ಟಿದೆ? ಫೇಲ್ ಆಗಬಾರ್ದು. ಆ ಮಟ್ಟಕ್ಕಾದ್ರೂ 4 ಸಲ ಎಕ್ಸಾಮ್ ಬರೆದು ಅವನು ಓದಿ ಮುಂದಕ್ಕೆ ಹೋಗಲಿ. ಮುಂದೆ ಯಾವುದಾದ್ರು ITI ಡಿಪ್ಲೊಮಾನೋ ಇಲ್ಲ PUC ತಗೊಂಡು ಒಂದು ಡಿಗ್ರಿ ಮಾಡಿಕೊಂಡು ತನ್ನ ತಂದೆ ತಾಯಿನ ಸಾಕೋ ಮಟ್ಟಕ್ಕಾದ್ರೂ ಬರಲಿ ಅಂತ ಗೌರ್ಮೆಂಟ್ ಒಂದು ಅವಕಾಶ ಕೊಡುತ್ತೆ. ಆದರೆ ನಾವು ಬಿಟ್ಟು ಮೊದಲನೇ ಸಲ ಫೇಲ್ ಆದ್ನ, ಇನ್ನೂ 3 ಸಲ ಇದೆ, 2 ಸಲ ಫೇಲ್ ಆದ್ನ, ಕಡೆ ಸಲ ಅವ್ರಿಗೆ ಬೇಜಾರಾಗಿ ಈ ಸವಾಸನೆ ಬೇಡಬೇಕು. ಕೇಳಿ ನಿಮ್ಮ ಮೇಡಮ್ ಕೇಳಿ. ಅವ್ರ ಮನೆಗೆ ಹೋಗಿದ ತಕ್ಷಣ ಯಾರಾದ್ರೂ ಮನೆಯಲ್ಲಿ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಕೆಲಸ ಮಾಡಿದ್ದೀರಾ, ಬನ್ನಿ ಕಾಫಿ ತಗೊಳ್ಳಿ ಮಾಡಿದ್ದೀವಿ, ಇಲ್ಲ ಟಿಫನ್ ರೆಡಿ ಮಾಡಿದ್ವಿ ತಗೊಳ್ಳಿ ಅಂತ ಹೇಳ್ತಾರೆ. ಕೇಳಿ, ಇವರೇ ಹೋಗಿ ಮಾಡಬೇಕು. ಆ ಕಷ್ಟ ನಿಮಗಿದೆಯಾ? ಯೋಚನೆ ಮಾಡಿ. ನಿಮ್ಗೇನು ಕೆಲಸ? ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ಆಟ ಆಡೋದು, ಚೆನ್ನಾಗಿ ಓದೋದು, ಚೆನ್ನಾಗಿ ನಿದ್ದೆ ಮಾಡೋದು. 5ನೇ ಕೆಲಸ ಯಾವುದಿದೆ? ನಿಮಗೇನು ರೋಗ ಓದೋದಕ್ಕೆ ನೋಟ್ಸ್ ಕೊಡ್ತಾರೆ. ಎಕ್ಸಾಮ್ ಹತ್ರ ಬಂದಾಗ ಯಾವ ಕ್ವಶನ್ಸ್ ಬರುತ್ತೆ ಅಂತ 190% ಹೇಳ್ಕೊಟ್ಟಿರ್ತಾರೆ. ಕೆಲವೆಲ್ಲ ಅಂಡರ್ಲೈನ್ ಮಾಡಿರ್ತಾರೆ. ಇದೇ ಬರುತ್ತೆ ನೋಡ್ಕೊಳ್ಳಿ ಅಂತ. ಅದೇ ಬಂದಿರುತ್ತೆ. ಅದೇ ಬಂದಿದ್ರು ಸಹ ಬರೆಯೋದಕ್ಕೆ ಇಂದು ಮುಂದೆ ನೋಡ್ತೀರಾ. ಅಯ್ಯೋ ನಮ್ಮ ಸರ್ ಹೇಳಿದ್ರು, ನಮ್ಮ ಮೇಡಮ್ ಹೇಳಿದ್ರು ಈ ಕ್ವಶನ್ ಬರುತ್ತೆ ಅಂತ. ಒಂದು ಚೀಟಿ ತೆಗೆದಿದ್ವಿ, ನಾನು ಚೀಟಿ ಬರ್ಕೊಂಡು ಬರ್ಬೋದಾಗಿತ್ತಲ್ಲ, ಅಷ್ಟಕ್ಕಷ್ಟು ಮಾರ್ಕ್ಸ್ ತೆಗಿಬೋದಾಗಿತ್ತಲ್ಲ. ಇನ್ನು ಯಾವ ಥರ ಪಾಠ ಮಾಡಬೇಕು ನಿಮಗೆ? ನಮಗೆ ಪಾಠ ಮಾಡೇ ಇಲ್ಲ. SSLCನಲ್ಲಿ ಪಾಠ ಮಾಡೋರು ಕ್ವಶನ್ಸ್ ಏನಿರುತ್ತೆ, ನೀವೇ ಉತ್ತರ ಬರ್ಕೊಂಡು ಬರೀ. ನಾವು ಉತ್ತರ ಬರ್ಕೊಂಡು ಹೋಗಿಲ್ವಾ? ಒಂದೊಂದು ಕೈಗೆ 50 ಒದೆ ಕೊಡೋದು. ಎಷ್ಟು ಸಲ ರಕ್ತ ಬಂದಿದೆಯೋ ಗೊತ್ತಿಲ್ಲ. ನಾನು ಹೇಳೋದು ನಮ್ಮ ಮೇಡಮ್ಗೆ, ನಾನು ಯಾರು ಗೊತ್ತಾ, ಹೊರಗಡೆ ಬಂದು ಒಂದು ಕೈ ನೋಡ್ಕೊಡ್ತೀನಿ ಅಂತ ಹೇಳೋದು ನಾನು ನಮ್ಮ ಮೇಡಮ್ಗೆ.
ಆವತ್ತು ಯಾರು ನನಗೆ ಹೋಗಿದ್ದಾರೆ ಮೇಡಮು, ಅದೇ ಮೇಡಮ್ ಫೋಟೋ ನನ್ನ ತಂದೆ ತಾಯಿ ಪಕ್ಕ ಇಟ್ಟು ಪ್ರತಿ ದಿವಸ ಅವ್ರಿಗೆ ನಮ್ಮಲ್ಲಿ ಸಲ್ಲಿಸ್ತೀನಿ ನಾನು. ಅವ್ರು ಆವತ್ತು ಹೊಡಿಲಿಲ್ಲಂದ್ರೆ ನಾನು ಇಡೀ ಕರ್ನಾಟಕ ನಂಬರ್ 1 ರೌಡಿ ಆಗ್ತಾ ಇದ್ದೆ. ಯಾವ ಶಾಲೆಯಲ್ಲಿ ಶಿಕ್ಷಕರು ಅನ್ಸ್ಕೊಂಡವರು ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದಿಲ್ವೋ, ಆ ಶಾಲೆ ಇರೋ ಊರು, ಆ ಮಕ್ಕಳು ಇರೋ ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಪೊಲೀಸ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಯಾರು ಒದೆ ತಿಂದಿರಲ್ಲ, ಅಲ್ಲಿ ಬುಟ್ಟಾದ್ರು ಒದೆ ತಿಂತೀರಾ? ಬೇಕಾ? ಯೋಚನೆ ಮಾಡಿ. ಇಲ್ಲ ಅಯ್ಯೋ ಪಾಪ ಅಂತ ಹೇಳ್ತಾರೆ ಟೀಚರ್ಸ್. ಅಲ್ಲಿ ಸಂಸ್ಕೃತ ಮಾತನಾಡ ಬರುತ್ತೆ, ಭಾಷೆ ಬೈಯೋದು ಪೊಲೀಸ್ನವರು. ಕೆಲಸ ಅದೇ, ಪೊಲೀಸ್ನವ್ರು ಆ ರೀತಿ ಬೈಬೋದು, ಡೆಪ್ಟಿ ಕಮಿಷನರ್ DC ಆ ರೀತಿ ಬೈಯೋ ಹೋಗಿಲ್ಲ. ಒಂದು ಹಳ್ಳಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಡೆಪ್ಟಿ ಕಮಿಷನರ್ ಮತ್ತು SP ಇಬ್ಬರು ಹೋಗಿದ್ರಂತೆ. ಮತ್ತೆ DC ಅವ್ರಿಗೆ ಫೋನ್ ಮತ್ತೆ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂತ DC ಮೊದಲೇ ಕೊಟ್ಬಿಟ್ರು. ಅರ್ಧ ದಾರಿಗೆ ಹೋಗಿಲ್ಲ, ಅವ್ರ ಕಾರ್ ಪಂಚರ್ ಆಗೋಯ್ತು. ಅದೇ ಕಾರ್ಯಕ್ರಮಕ್ಕೆ ಬಂದಂತಹ ಜನರು ಅಲ್ಲೇ ಹೋಗ್ತಾ ಇದ್ರು ಮನೆ ಕಡೆಗೆ. ಅವ್ರ ಕರೆದಲ್ಲಿ DC, ನೋಡಿಪ್ಪ ಈ ಕಾರ್ಯಕ್ರಮಕ್ಕೆ ಬಂದವನು ನಾನು, ನನ್ನ ಗಾಡಿ ಸ್ವಲ್ಪ ಅಂದ್ರೆ ಅವತ್ತು ಹಿಂದಿನ ದಿವಸ ಮಳೆ ಬಂದಿದೆ, ಒಂದು ಹಳ್ಳದಲ್ಲಿ ಅವ್ರ ವೆಹಿಕಲ್ ಸಿಗಾಕೊಂಬಿಟ್ಟಿದೆ, ಅದನ್ನು ನೂಕಬೇಕು, ಮೇಲಕ್ಕೆ ಹೋಗ್ಬೇಕು ಅಷ್ಟೇ ಕೆಲಸ. ಒಂದು ಇಬ್ಬರು ಹೋದ್ರೆ ನೂಕಿದ ಮೇಲಕ್ಕೆ ಹೋಗೋದು. ಹೊರಗೆ ಯಾವ ನೀನು ನನಗೆ ಬೇರೆ ಕೆಲಸ ಇಲ್ವಾ ಅಂತ ಊರಿನವರು. ಓಹೋ ಇವರು ಸರಿಯಾಗಿ ಬುದ್ಧಿ ಕಲಿಸಬೇಕು, ನಾನು SP ಫೋನ್ ಮಾಡಬೇಕು, SP ಫೋನ್ ಮಾಡೋದು DC ಆಗಿ. ನೋಡಿ ಈ ರೀತಿ ಪ್ರಾಬ್ಲಮ್ ಆಗಿದೆ, ಜನರು ಬಂದಿದ್ದು ಸಹ ಬರ್ತಾ ಇಲ್ಲ, ನೀವೇ ಬರಬೇಕು. SP ಬಂದರು, ಆ ಜನ ಹತ್ರ ಹೋದ್ರು, ಸಂಸ್ಕೃತ ಭಾಷೆಯನ್ನು 4 ಸಲ ಬೈದ್ರು. ಇಬ್ಬರು ಬರೋ ಜಾಗದಲ್ಲಿ 20 ಜನ ಬಂದರು. ಕಾರ್ ನೂಕೋದಲ್ಲ, ಕಾರೇ ಪಕ್ಕಕ್ಕಿತ್ತು. ಕಡೆಗೆ DC ಅವರು ಥ್ಯಾಂಕ್ ಯು SP ಅಂತ ಹೇಳ್ಬಿಟ್ಟು DC ಅವ್ರು ಮುಂದಕ್ಕೆ ಹೋದ್ರು. SP ಅವ್ರನ್ನ ಕೇಳಿದ್ರು, ಏನಯ್ಯ ನನಗೆ ಆಫೀಸರ್ ಅವರು ನನಗೆ ಕೊಟ್ಟಷ್ಟು ಬೆಲೆ ಅವ್ರಿಗೆ ಯಾಕೆ ಕೊಡಲಿಲ್ಲ ಅಂತ SP ಕೇಳಿದ್ರು. ಅವ್ರು ಜನರು ನಿಮ್ಮ ಅವ್ರು ನಮ್ಮನ್ನ ಕಲಿಯಲಿಲ್ಲ. ಏನು ಗೊತ್ತಾ ಕಲಿದ್ದು? ನನ್ನ ಮಗನ ಲೋಪರ್ ಬಡ್ಡಿ ಮಕ್ಕಳ ಬರ್ತೀರಾ ಬೂಟ್ ಚಾಲ ಹೊಡಿಲ್ಲ ಅವನ್ನ SP ಮುಚ್ಕೊಂಡು ಬಂದರು. ಆ ಥರ ಡೆಪ್ಟಿ ಕಮಿಷನರ್ DC ಬೈಯೋ ಹೋಗಿಲ್ಲ, ಲೆಕ್ಕ ಹಾಕಿ. ಅದು ಶಾಲೆಯಲ್ಲೂ ಹಾಗೆ ಟೀಚರ್ಸ್ ಚೆನ್ನಾಗಿ ಹೊಡಿಬೋದು, ಹೆಡ್ ಮಾಸ್ಟರ್ ಹೊಡಿತಾರ? ಹೊಡಿಯೋ ಹೋಗಿಲ್ಲ. ಯಾಕಂದ್ರೆ ಅವ್ರ ಗೊತ್ತು ಆ ರೀತಿ ಇರುತ್ತೆ. ಹೆಡ್ ಮಾಸ್ಟರ್ ನೋಡ್ಬಿಟ್ರೆ ಆ ಶಾಲೆ ಏನು ಪ್ರಯೋಜನ ಆಯಿತು? ಅದನ್ನು ಬಿಡ್ಬೇಕಲ್ಲ ಸಂಭಾಳಿಸೋದು. ಯೋಚನೆ ಮಾಡಿ. ಮಾತಾಡಬಾರ್ದು, 5 ನಿಮಿಷ ಮುಗಿಸ್ತೀನಿ ನಾನು, ನಮಗೂ ಅಷ್ಟಾಗ್ತಾ ಇದೆ. ಹಾಗಾಗಿ ವಿವೇಕ ವಿದ್ಯಾರ್ಥಿ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೆದಿದ್ದೀರಾ. 2-3 ಮಾರ್ಕ್ಸ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕ್ಸ್ ಕಳ್ಕೊಂಡಿದ್ದೀರಾ, 2-3 ಮಾರ್ಕ್ಸ್. ಹಾಗಾಗಿ ಮುಂದಿನ ವರ್ಷ ಮತ್ತೆ ಮಾಡ್ತೇನೆ ಎಕ್ಸಾಮು. ಜಿಲ್ಲಾ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲೇ ಬಹುಮಾನ ತಗೊಳ್ತೀನಿ, ಅದು 100% ನಂಬಿಕೆ ಇದೆ ನನಗೆ. ಹಾಗಾಗಿ ಆ ಎಕ್ಸಾಮ್ ಬರೆದಂತಹ ಎಲ್ಲ ಮಕ್ಕಳಿಗೂ ಅಭಿನಂದನಾ ಪತ್ರಗಳನ್ನು ಕೊಟ್ಟು ಹೋಗೋಣ ಅಂತ ಬಂದಿದ್ದೇನೆ. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಜಗಳ ಆಡೋಣ ಅಂತ ಬಂದಿದ್ದೆ. ನನ್ನ ಜಗಳ ಪೂರ್ತಿ ಮುಗಿಯಿತು. SSLC ಮಕ್ಕಳು ಚೆನ್ನಾಗಿ ಓದ್ಕೊಳ್ಳಿ. ಈ ಸಲ ಯಾರು 600 ಮೇಲೆ ತೆಗಿತೀರೋ ನಿಮ್ಮ ಹೆಡ್ ಮಾಸ್ಟರ್ ಮುಂದೆ ಹೇಳ್ತಾ ಇದ್ದೀವಿ, SSLCನಲ್ಲಿ ಕಾಪಿ ಹೊಡಿದಲೆ ಯಾರು 625ಕ್ಕೆ 600 ಮೇಲೆ ತೆಗಿತೀರೋ ಆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಮ್ಮ ಚಿತ್ರದುರ್ಗ ಆಶ್ರಮದಿಂದ 10,000 ರೂಪಾಯಿ ಬಹುಮಾನ ಕೊಡ್ತೀನಿ. ಹುಡುಗರು ಸೇರ್ತಿದ್ದಾರೆ ಇದರಲ್ಲಿ. ಹುಡುಗರು ಬರಬೇಕು, ಬರೀ ಹುಡುಗಿರೇ ಅಲ್ಲ. ಹುಡುಗರಿಗೆ ಏನು ಗೊತ್ತಾ ಪ್ರೈಸು? ಹುಡುಗರಿಗೆ ಏನು ಗೊತ್ತಾ? ಹುಡುಗರನ್ನ ಪಕ್ಕಕ್ಕಿಟ್ಟು ನಾವು ಬರ್ತೀನಿ ನಾವು ಹಾಗಿದ್ರೆ ಡಿಸ್ಟ್ರಿಕ್ಟ್ ರ್ಯಾಂಕ್ ಯಾರು ಬರ್ತೀರಾ 25,000 ರೂಪಾಯಿ ಮೊಬೈಲ್ ಕೊಡಿಸ್ತೀವಿ. ತಾಕತ್ತಿದೆಯಾ ಹುಡುಗರಿಗೆ ಬರೋದಕ್ಕೆ? ಡಿಸ್ಟ್ರಿಕ್ಟ್ ರ್ಯಾಂಕು. ಯಾಕಂದ್ರೆ ನಾನು ಹೆಣ್ಮಕ್ಳಿಗೆ ಡಿಸ್ಟ್ರಿಕ್ಟ್ ರ್ಯಾಂಕ್ ಬನ್ನಿ ಅಂತ ಹೇಳಲ್ಲ, ಅವ್ರು ಸ್ಟೇಟ್ ರ್ಯಾಂಕೇ ಬರ್ತಾರೆ.
ನಿಮ್ಗೆ ಪಾಸ್ ಆಗೋದೇ ಕಷ್ಟ ಆಗಿದೆ. ಹಾಗಾಗಿ ಸ್ವಲ್ಪ ಆಸೆ ತೋರಿಸಿದ್ರೆ ಹಾಗಂದ್ರೆ ಬರ್ತೀನಿ ಅನ್ನೋಣ. 25,000 ಬೇಕಾದ್ರೆ ಇವತ್ತೇ ಚೆಕ್ ಕೊಟ್ಟು ಹೋಗ್ತೀನಿ ನಾನು. ನಿಮ್ಮ ಹೆಡ್ ಮಾಸ್ಟರ್ ಹೇಳ್ಬಿಡ್ರಿ, ಸ್ವಾಮೀಜಿ ಇಂಥ ಹುಡುಗ ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕ್ ಬರ್ತಾನೆ ಅಂತ ಈಗಲೇ ಹೇಳ್ಬಿಡ್ರಿ, ನಾನು ಈಗಲೇ ಬೇಕಾದ್ರೆ ಚೆಕ್ ಕೊಟ್ಟು ಹೋಗ್ತೀನಿ ಬೇಕಾದ್ರೆ. ಬರ್ತೀರಾ? 90 ಮೇಲೆ ಯಾರು ಬರ್ತೀರಪ್ಪ ಕೈ ಹಾಕಿ ಹುಡುಗರು. 90 ಮೇಲೆ 18 ಹುಡುಗರು, ಹುಡುಗಿರಲ್ಲ ಹುಡುಗರು. ಹುಡುಗರು ನನ್ನ ಮಾದ ತೆಗಿಬೇಕು, ನನ್ನ ಮಾದ ಯಾಕೆ ತೆಗಿತೀರ? ಏನಪ್ಪ ಏನು? ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಇವರಿಬ್ರು ತೆಗಿತಾರಂತೆ ಡಿಸ್ಟ್ರಿಕ್ಟ್ ಡ್ಯಾನ್ಸ್. ತುಂಬ ಖುಷಿ ಆಯ್ತಪ್ಪ. ಇವತ್ತಿನ ಪ್ರಯತ್ನ ಪಡಿ, ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ. ನಿನ್ನ ಹೆಸರೇನು? ರಂಜನ್, ಮನು. ರಂಜನ್ ಮತ್ತು ಮನು ಇಬ್ಬರು ಹೆಸರಿನಲ್ಲೂ ಇವತ್ತಿನ ಸಂಕಲ್ಪ ಮಾಡ್ಕೊಳ್ತೇನೆ. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಮ್ಮ ನೆಹರು ಗ್ರಾಮಾಂತರ ಪ್ರೌಢಶಾಲೆ ಆದಿವಾಲ ಶಾಲೆಯಲ್ಲಿ ಓದ್ತಾ ಇರತಕ್ಕಂತಹ ರಂಜನ್ ಮತ್ತು ಮಧು ಇಬ್ಬರು ಡಿಸ್ಟ್ರಿಕ್ಟ್ ರ್ಯಾಂಕ್ ಬರ್ಲಿನಪ್ಪ ಅಂತ ನಾನು ಇವತ್ತಿಂದ ಸಂಕಲ್ಪ ಮಾಡಿಕೊಡ್ತೇನೆ. ಹಾಗಾಗಿ ಚೆನ್ನಾಗಿ ಓದಿ ಎಲ್ಲರೂ ಬರಬೇಕು ಅಂತ ಹೇಳ್ತಾ ವಿವೇಕ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆಲ್ಲ ಸರ್ಟಿಫಿಕೇಟ್ ಕೊಡ್ತೇವೆ. ಇವತ್ತು ವೇದಿಕೆಯ ಮೇಲೆ 10ನೇ ಕ್ಲಾಸು ಮತ್ತು 9ನೇ ಕ್ಲಾಸು 5 ಮಕ್ಕಳು ಇಟ್ಟಿದ್ದಾರೆ. 8th, 9th, 10th 5 ಮಕ್ಕಳಿಗೆ ವೇದಿಕೆ ಮೇಲೆ ಸರ್ಟಿಫಿಕೇಟ್ ಕೊಡ್ತೇವೆ. ಮಧ್ಯಾಹ್ನ ಊಟ ಆದಮೇಲೆ ನಿಮ್ಮ ಕ್ಲಾಸ್ ವೈಸ್ ನಿಮ್ಮ ಟೀಚರ್ಸು ನಿಮ್ಮ ತರಗತಿಗಳಲ್ಲಿ ಮಿಕ್ಕಿದವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಭಗವಂತ ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ನೆನಪಿನ ಶಕ್ತಿ ಕೊಡಲಿ, ಎಕ್ಸಾಮ್ ಚೆನ್ನಾಗಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ 4 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಆದಿಯಾಗಿ ಎಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.